ಗೌತಮ ಮಹರ್ಷಿ. ಗೌತಮ ಮಹರ್ಷಿಗಳು ಬ್ರಹ್ಮಮಾನಸ ಪುತ್ರರು. ಒಬ್ಬ ಮಹಾನ್ ಶಕ್ತಿ ಜನಿಸಬೇಕು ಅಂಥೇಳಿ ಬ್ರಹ್ಮದೇವರು ಸಂಕಲ್ಪ ಮಾಡಿದ್ದರಿಂದ ಜನಿಸಿದವರು. ಅಷ್ಟು ಪ್ರಾಚೀನರು. ಅವರಿಗೆ ಸಂಸಾರಾಕಾಂಕ್ಷೆ ಇಲ್ಲದ್ದೇ ಇದ್ದಿದ್ದರಿಂದ ಅವರು ತಪಸ್ಸಿಗೆ ಹೊರಟು ಹೋಗ್ತಾರೆ. ಹೀಗಿರುವಾಗ ಬ್ರಹ್ಮನು ಅಪ್ಸರ ಸ್ತ್ರೀಯರನ್ನು ಸೃಷ್ಟಿಸ್ತಾನೆ. ಅನಂತರ ವಿಷ್ಣುವು ಜಗನ್ಮೋಹಿನಿಯ ವೇಷ ಧರಿಸಿದಾಗ ದೇವತೆಗಳೆಲ್ಲರೂ ಜಗನ್ಮೋಹಿನಿಯನ್ನು ನೋಡಿ ಇದುವರೆಗೂ ಅಪ್ಸರ ಸ್ತ್ರೀಯರೇ ಚೆನ್ನಾಗಿರುವರು ಅಂತ ಹೇಳಿದ ದೇವತೆಗಳೇ ಈಗ ಜಗನ್ಮೋಹಿನಿಯನ್ನು ಹೊಗಳಲು ಪ್ರಾರಂಭಿಸ್ತಾರೆ. ಇದರಿಂದ ಬ್ರಹ್ಮದೇವರಿಗೆ ಅಸೂಯೆ ಉಂಟಾಗುತ್ತೆ. ಹೇಗಾದರೂ ಮಾಡಿ ಈ ಜಗನ್ಮೋಹಿನಿಯನ್ನು ಮೀರಿಸುವ ಸೌಂದರ್ಯವತಿಯನ್ನು ಸೃಷ್ಟಿಸಬೇಕು ಅಂತ ಅಂದ್ಕೊಳ್ತಾರೆ. ಆ ರೀತಿಯಾಗಿ ಬ್ರಹ್ಮನು ಅಹಲ್ಯೆಯನ್ನು ಸೃಷ್ಟಿ ಮಾಡ್ತಾರೆ. ಆಗ ಆ ಸೌಂದರ್ಯವತಿಯಾದ ಅಹಲ್ಯೆಯನ್ನು ನೋಡಲು ದೇವಾನುದೇವತೆಗಳು ಶಿವ, ವಿಷ್ಣು ಎಲ್ಲರೂ ಬರ್ತಾರೆ. ವಿಷ್ಣುವು ಅಹಲ್ಯೆಯನ್ನು ನೋಡಿ ಇಷ್ಟು ಸೌಂದರ್ಯವಂತಳಾದವಳನ್ನು ನೋಡಲು 2 ಕಣ್ಣುಗಳು ಸಾಲದು ಅಂತ ಅಂದ್ಕೊಳ್ತಾನೆ. ಶಿವನು 3 ಕಣ್ಣುಗಳು ಸಾಲದು ಅಂತ. ಬ್ರಹ್ಮ ತನ್ನ 4 ತಲೆಗಳಲ್ಲಿರುವ 8 ಕಣ್ಣುಗಳು ಸಾಲದು ಈ ಅಹಲ್ಯೆಯ ಸೌಂದರ್ಯವನ್ನು ಆಸ್ವಾದಿಸಲು ಅಂತ ಅಂದ್ಕೊಳ್ತಾರೆ. ಅಲ್ಲಿಯೇ ಇದ್ದ ಸುಬ್ರಹ್ಮಣ್ಯ ಸ್ವಾಮಿಯೂ ಸಹ ತನ್ನ 12 ಕಣ್ಣುಗಳು ಸಾಲವು, ಇಂದ್ರನಿಗಿರುವಂತೆ 1000 ಕಣ್ಣುಗಳು ಬೇಕು ಅಂತ. ಹೀಗೆ ಅಹಲ್ಯೆಯ ಸೌಂದರ್ಯವು ಅಲ್ಲಿರುವ ಎಲ್ಲ ದೇವತೆಗಳನ್ನು ಸಂಮೋಹನಗೊಳಿಸಿತು. ಕೊನೆಗೆ ಸೃಷ್ಟಿಸಿದ ಬ್ರಹ್ಮನೂ ಸಹ. ಈಗ ಅಷ್ಟು ಸೌಂದರ್ಯವಂತಳಾದ ಅಹಲ್ಯೆಗೆ ಯಾರನ್ನು ಕೊಟ್ಟು ವಿವಾಹ ಮಾಡಬೇಕು ಅಂತ ಹೇಳಿ ಬ್ರಹ್ಮ ಚಿಂತಿಸಿ, ಅಹಲ್ಯೆಯು ಬ್ರಹ್ಮನ ಸೃಷ್ಟಿ, ಆದ್ದರಿಂದ ಬ್ರಹ್ಮ ಮಾನಸ ಪುತ್ರನಾದ ಗೌತಮನು ಇವಳಿಗೆ ಸರಿಯಾದವನು ಅಂತ ಹೇಳಿ ಭಾವಿಸ್ತಾನೆ. ಆದ್ದರಿಂದ ಅಹಲ್ಯೆಗೆ ಸ್ವಯಂವರ ಏರ್ಪಾಟು ಮಾಡಿ ಗೌತಮನನ್ನು ಆ ಸ್ವಯಂವರಕ್ಕೆ ಆಹ್ವಾನಿಸ್ತಾರೆ. ಆದರೆ ಸ್ವಯಂವರದಲ್ಲಿ ಅಹಲ್ಯೆಯು ಬ್ರಹ್ಮನನ್ನು ಕುರಿತು, ತಂದೆಯೇ, ಸ್ವಯಂವರ ಕ್ಷತ್ರಿಯರಿಗೆ, ನಾನು ಬ್ರಾಹ್ಮಣ ಕನ್ಯೆ, ಆದ್ದರಿಂದ ನೀವೇ ನಿರ್ಣಯ ಮಾಡಿ ಅಂತ ಹೇಳ್ತಾಳೆ. ಆಗ ಬ್ರಹ್ಮನು ಒಂದು ಸಲ ಅಲ್ಲಿದ್ದವರೆಲ್ಲರ ಕಡೆಗೆ ದೃಷ್ಟಿಯನ್ನು ಹರಿಸ್ತಾನೆ. ಕೇವಲ ಗೌತಮನು ಮಾತ್ರ ಸ್ವಯಂವರದ ವಿಷಯದಲ್ಲಿ ಅನಾಸಕ್ತನಾಗಿ ಶಿವನ ಧ್ಯಾನ ಮಾಡ್ತಾ ಇರ್ತಾನೆ. ಉಳಿದವರೆಲ್ಲರೂ ತನ್ನನ್ನು ವಿವಾಹ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಭಾವಿಸ್ತಾರೆ. ಅದನ್ನು ಗಮನಿಸಿ ಬ್ರಹ್ಮನು ಗೌತಮನೇ ಇವಳಿಗೆ ಸರಿಯಾದವನು ಅಂತ ಭಾವಿಸ್ತಾನೆ. ಅವನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಅವರ ಜೀವನ ಸುಖಮಯವಾಗಿತ್ತು. ಅವರಿಗೆ 2 ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಮಗನು ಜನಿಸ್ತಾರೆ. ಮಗನ ಹೆಸರು ಶತಾನಂದ, ಮಗಳು ಅಂಜನಾದೇವಿ, ಅವಳೇ ಆಂಜನೇಯನ ತಾಯಿ. ಮಗನಾದ ಶತಾನಂದನು ಸೀತಾದೇವಿಯ ತಂದೆಯಾದ ಜನಕ ಮಹಾರಾಜನ ಆಸ್ಥಾನ ಪುರೋಹಿತನು. ಇಂತಹ ಉತ್ತಮ ಸಂತಾನದೊಂದಿಗೆ ಜೀವನವನ್ನು ಸಾಗಿಸ್ತಾ ಇರುವಾಗ ಅನೇಕರು ಗೌತಮನ ಬಳಿಗೆ ಬಂದು ಅವರಿಗೆ ಉಂಟಾದ ಸಂದೇಹಗಳನ್ನು ನಿವಾರಣೆ ಮಾಡಿಕೊಳ್ತಾ ಇರ್ತಾರೆ. ಗೌತಮರು ವಾಸ್ತುಶಾಸ್ತ್ರ ಮುಂತಾದ ಶಾಸ್ತ್ರಗಳನ್ನು ತಿಳಿದವರಾಗಿರ್ತಾರೆ. ಆದ್ದರಿಂದ ಅವರ ಬಳಿಗೆ ಜನ ಬರ್ತಾ ಇರ್ತಾರೆ. ಆದರೆ ಅವರಿಗೆ ಅನುಕೂಲತೆ ಇರಲಿಲ್ಲ. ಆದ್ದರಿಂದ ಗೌತಮರು ಹೇಗಾದರೂ ಮಾಡಿ ಜನರಿಗೆ ಅನುಕೂಲವಾಗುವಂತೆ ಮಾಡಬೇಕು ಅಂಥೇಳಿ ತಪಸ್ಸನ್ನು ಆಚರಿಸಿ ಅಷ್ಟಸಿದ್ಧಿಗಳಲ್ಲಿ ಕೆಲವನ್ನು ಪಡ್ಕೊಳ್ಬೇಕು. ಇದರಿಂದ ದೂರದಿಂದ ಬರುವ ಜನರಿಗೆ ಆಹಾರವನ್ನು ಒದಗಿಸಬೇಕು ಅಂತ ತೀರ್ಮಾನಿಸ್ತಾರೆ. ಅದರಂತೆ ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ಶಿವನು ಪ್ರತ್ಯಕ್ಷನಾಗಿ ನಿನಗೇನು ಬರಬೇಕು ಅಂತ ಕೇಳಿದಾಗ ಗೌತಮರು ತನ್ನ ಮನೆಗೆ ಬರುವ ಅತಿಥಿಗಳಿಗೆ ಊಟ ಒದಗಿಸಲು ತಾನು ಬೀಜ ಬಿತ್ತಿದ 2 ಗಂಟೆಗಳಲ್ಲಿ ಅದು ಫಲಕಾರಿಯಾಗುವಂತೆ ಅನುಗ್ರಹಿಸು ಅಂತ ಕೇಳ್ತಾನೆ. ಅದರಂತೆ ಶಿವನು ಅನುಗ್ರಹ ಮಾಡ್ತಾನೆ. ಅಂದಿನಿಂದ ಗೌತಮರು ತಮ್ಮ ಸಂಧ್ಯಾ ವಂದನೆ ಮುಂತಾದ ಕಾರ್ಯ ಮುಗಿಸಿ ಧಾನ್ಯವನ್ನು ನಾಟ್ತಾ ಇರ್ತಾರೆ. ಅದು ಕೇವಲ 2 ಗಂಟೆಗಳಲ್ಲಿ ಫಲಕಾರಿಯಾಗ್ತಾ ಇರುತ್ತೆ. ಈ ಸೋಜಿಗವನ್ನು ನೋಡಲು ಬಹಳಷ್ಟು ಜನ ಬರೋದಕ್ಕೆ ಪ್ರಾರಂಭಿಸ್ತಾರೆ. ಅವರಿಗೆ ಊಟ ಪೂರೈಸಲು ಗೌತಮರು ಹೆಚ್ಚು ಶ್ರಮವನ್ನು ಪಡಬೇಕಾಗತ್ತೆ. ಇದರಿಂದ ಅವರ ತಪಸ್ಸು ಕಡಿಮೆಯಾಗ್ತಾ ಹೋಗುತ್ತೆ. ಕೇವಲ ಕೆಲವೇ ಗಂಟೆಗಳು ಅವರಿಗೆ ಸಮಯ ಸಿಗ್ತಾ ಇತ್ತು. ಈ ವಿಷಯ ಬರ್ತಾ ಹೆಚ್ಚಾಗಿ ಕೊನೆಗೆ ದೇವಲೋಕದಿಂದ ದೇವತೆಗಳು ಸಹ ನಾವು ಇಂತಹದನ್ನು ನೋಡಿಲ್ಲ ಅಂಥೇಳಿ ಅಲ್ಲಿಗೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಗೌತಮರು ವಿಶ್ವವಿಖ್ಯಾತರಾಗ್ತಾರೆ. ಇದರಿಂದ ಬೇರೆಯವರಿಗೆ ಅಸೂಯೆ ಉಂಟಾಗುತ್ತೆ. ಅವರೆಲ್ಲರೂ ಸೇರಿ ಒಂದು ಮಾಯಾ ಹಸುವನ್ನು ಸೃಷ್ಟಿಸಿ ಗೌತಮರು ಬೆಳೆದ ಬೆಳೆಯನ್ನು ತಿನ್ನಲು ಹೊಲಕ್ಕೆ ಬಿಡ್ತಾರೆ. ಇದನ್ನು ಗಮನಿಸಿದ ಗೌತಮರು, ಎಂದೂ ಬಾರದ ಈ ಹಸು ಇಂದು ಏಕೆ ಬಂತು ಅಂತ ಆಲೋಚಿಸಿ ಏನು ಮಾಡುವುದು ಅಂಥೇಳಿ ಅಲ್ಲಿಯೇ ಇದ್ದ ದರ್ಬೆಯೊಂದನ್ನು ಆ ಹಸುವಿನ ಮೇಲೆ ಎಸೀತಾರೆ. ಕೂಡಲೇ ಆ ಹಸು ಸತ್ತು ಹೋಗ್ಬಿಡುತ್ತೆ.
ಎಲ್ಲರೂ ಗೌತಮರಿಗೆ ಈಗ ಗೋಹತ್ಯಾ ಪಾಪ ಬಂದಿದೆ, ಆದ್ದರಿಂದ ಯಾರೂ ಅವರ ಮನೆಯಲ್ಲಿ ಊಟ ಮಾಡಬಾರ್ದು, ಮಾಡಿದರೆ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಇದರಿಂದ ಗೌತಮರು ಬಹಳವಾಗಿ ನೊಂದುಕೊಳ್ತಾರೆ. ಆದರೆ ಅವರು ತಮ್ಮ ಸ್ವಾರ್ಥ ಇಲ್ಲದೆ ಬೇರೆಯವರ ಹಿತಕ್ಕಾಗಿ ಎಲ್ಲವನ್ನೂ ಮಾಡಿದ್ರಿಂದ ಆ ಫಲವು ಅವರಿಗೆ ಬಂದೇ ಬರುತ್ತೆ. ಅವರಿಗೆ ಕನಸಿನಲ್ಲಿ ವಿಘ್ನೇಶ್ವರನು ಕಾಣಿಸ್ತಾನೆ. ನನ್ನನ್ನು ಪೂಜಿಸು ಮತ್ತು ನನ್ನ ತಂದೆಯ ಶಿರಸ್ಸಿನಲ್ಲಿ ಗಂಗಾದೇವಿ ಇರುವಳು, ಅವಳನ್ನು ಈ ಭೂಮಿಗೆ ಬರುವಂತೆ ಮಾಡು ಅಂತ ಹೇಳ್ತಾನೆ. ಗೌತಮರು ಶಿವನನ್ನು ಸಂತೋಷದಿಂದ ಸ್ತುತಿಸಲು ಪ್ರಾರಂಭಿಸ್ತಾರೆ. ಕೂಡಲೇ ಶಿವನು ಗಂಗೆಯನ್ನು ಭೂಮಿಗೆ ಬರುವಂತೆ ಆದೇಶಿಸ್ತಾನೆ. ಹೀಗೆ ಗೌತಮರಿಂದ ಗಂಗೆಯು ಭೂಮಿಗೆ ಬರ್ತಾಳೆ. ಇದರಿಂದ ಗೋವು ಬದುಕಿತು. ಹೀಗೆ ಗೋವು ಮತ್ತೆ ಜೀವಂತವಾದುದರಿಂದ ಅದೇ ಗೋದಾವರಿ ಅಂಥೇಳಿ ಖ್ಯಾತಿಯನ್ನು ಹೊಂದುತ್ತೆ. ಗೌತಮರ ಪ್ರಭಾವದಿಂದ ಅದು ಭೂಮಿಗೆ ಬಂದಿದ್ದರಿಂದ ಮಗಳ ಸಮಾನ ಎನ್ನುವಂತೆ ಆ ನದಿಯನ್ನು ಗೌತಮಿ ಅಂತ ಕರೀತಾರೆ. ಗೌತಮರು ಸಾಟಿ ಬ್ರಾಹ್ಮಣರು ಅಸೂಯೆಯಿಂದ ಈ ರೀತಿಯಾಗಿ ಗೋಹತ್ಯೆ ದೋಷವನ್ನು ಹೊರಿಸಿದ್ರಿಂದ ಅವರಿಗೆ ಶಾಪವನ್ನು ಕೊಡ್ತಾರೆ. ಗೌತಮರ ಮಗನಾದ ಶತಾನಂದರ ವಂಶದವಳೆ ಕೃಪಿ. ದ್ರೋಣಾಚಾರ್ಯರನ್ನು ಕೃಪಿ ವಿವಾಹ ಮಾಡ್ತಾಳೆ. ಗೌತಮರು ಸ್ವಲ್ಪ ಕಾಲದ ನಂತರ ತಮ್ಮ ತಪಸ್ಸಿನ ಫಲದಿಂದ ಒಬ್ಬಳು ಮಗಳನ್ನು ಪಡಿತಾರೆ. ಗೌತಮರಿಗೆ ಉದಂಕ ಎಂಬ ಶಿಷ್ಯ ಇರ್ತಾನೆ. ಅವನು ಸುಮಾರು 5 ವರ್ಷದವನಿದ್ದಾಗ ಗೌತಮರ ಬಳಿಗೆ ಬಂದವನು ಸುಮಾರು ವರ್ಷಗಳು ಅಲ್ಲಿಯೇ ಇರ್ತಾನೆ. ಹಾಗೆಯೇ ವಿದ್ಯಾಭ್ಯಾಸ ಮಾಡ್ತಲೇ ಇದ್ದು ಅವನಿಗೆ ಈಗ ಎಷ್ಟು ವರ್ಷಗಳಾಗಿರಬಹುದು ಅಂತ ಕಲ್ಪನೆಯೂ ಇರಲಿಲ್ಲ. ಹಾಗೆಯೇ ಒಂದು ದಿನ ದರ್ಬೆಯನ್ನು ತರಲು ಕಾಡಿಗೆ ಹೋಗ್ತಾನೆ. ಸಾಕಷ್ಟು ಸಮಿತ್ತುಗಳನ್ನು ಹೊತ್ತು ತರ್ತಾನೆ. ಆಗ ಅವನಿಗೆ ಸ್ವಲ್ಪ ಆಲೋಚನೆ ಬಂತು, ತನ್ನ ವಯಸ್ಸು ಎಷ್ಟು ಅಂತ. ಅದುವರೆಗೂ ಅವನು ಅದರ ಬಗ್ಗೆ ಚಿಂತಿಸಿರಲಿಲ್ಲ. ಅಲ್ಲದೆ ಬಿಳಿ ಕೂದಲೆಂದು ಕಾಣಿಸಿತು. ಕೂಡಲೇ ಗುರುಗಳ ಬಳಿಗೆ ಬಂದು ನನ್ನ ವಯಸ್ಸೆಷ್ಟು ಅಂತ ಕೇಳ್ತಾನೆ. ಆಗ ಗುರುಗಳಾದ ಗೌತಮರು ಕಾರಣ ಕೇಳಲು ಉದಂಕನು ತಾನು ನೋಡಿದ ಬಿಳಿ ಕೂದಲ ವಿಷಯ ಹೇಳಿ, ತನಗೆ ಈಗ ಇಷ್ಟೊಂದು ವಯಸ್ಸಾಗಿದೆ, ಈಗ ನನಗೆ ಹೆಣ್ಣನ್ನು ಯಾರು ಕೊಡ್ತಾರೆ ಅಂತ ಹೇಳಿ ದುಃಖವನ್ನು ತೋಡ್ಕೊಳ್ತಾನೆ. ಅದನ್ನು ಕಂಡು ಗೌತಮರು ತಮ್ಮ ಮನಸ್ಸಂಕಲ್ಪದಿಂದ ಹೆಣ್ಣನ್ನು ಸೃಷ್ಟಿಸಿ ಅವಳನ್ನು ಉದಂಕನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಆ ವೇಳೆಗೆ ಅಹಲ್ಯೆಗೆ ವಯಸ್ಸಾಗಿತ್ತು. ಹೀಗಿರುವಾಗ ಒಂದು ದಿನ ಇಂದ್ರನು ಬೆಳಕಾಗುವ ಮೊದಲೇ ಕೋಳಿಯು ಕೂಗುವಂತೆ ಕೂಗುತ್ತಾನೆ. ಆಗ ಗೌತಮರು ಬೆಳಗಾಯಿತೆಂದು ಸಂಧ್ಯಾವಂದನೆಗೆ ಹೊರಗಡೆ ಹೋಗ್ತಾರೆ. ಆಗಲೇ ದೇವೇಂದ್ರನು ಗೌತಮರ ವೇಷ ಧರಿಸಿ ಅಹಲ್ಯೆಯ ಬಳಿಗೆ ಬರ್ತಾನೆ. ಅದೇ ಸಮಯಕ್ಕೆ ಹಿಂತಿರುಗಿದ ಗೌತಮರು ದೇವೇಂದ್ರನನ್ನು ನೋಡಿ ನಪುಂಸಕನಾಗುವಂತೆ ಶಪಿಸ್ತಾರೆ. ಬಳಿಕ ಅಹಲ್ಯೆಗೆ ತಪಸ್ಸನ್ನು ಆಚರಿಸಿ ಪುನೀತಳಾಗುವಂತೆ ಹೇಳಿ ತಾವು ಆಶ್ರಮವನ್ನು ಬಿಟ್ಟು ಹೊರಗಡೆ ಹೊರಟೋಗ್ತಾರೆ. ಶ್ರೀರಾಮನು ಅಲ್ಲಿಗೆ ಬಂದಾಗ ಅಹಲ್ಯೆಯು ಮತ್ತೆ ಹಿಂದಿನ ಸ್ಥಾನವನ್ನು ಪಡ್ಕೊಳ್ತಾಳೆ.